ಬೇಸಿಗೆ ಆರಂಭವಾಗುತ್ತಿದ್ದಂತೆ ಚಾಮರಾಜನಗರ ಪಟ್ಟಣದ ಹೊರವಲಯದಲ್ಲಿರುವ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಕರಿವರದರಾಜ ಬೆಟ್ಟ ಹಾಗೂ ಎಡಬೆಟ್ಟ ನಡುವೆ ಇರುವ ಕಾಡಿನಲ್ಲಿ ರಾತ್ರಿ ವೇಳೆ ಕಾಡ್ಗಿಚ್ಚು ಕಾಣಿಸಿಕೊಂಡು 16 ಎಕರೆ ಕಾಡು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಚಾಮರಾಜನಗರದ ಆರ್ಟಿಒ ಕಚೇರಿಯ ಸಮೀಪ ಇರುವ ಕಾಡಿನಲ್ಲಿ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಬೆಟ್ಟದ ಮೇಲ್ಭಾಗದಿಂದ ತಳಭಾಗದ ತನಕ ಬೆಂಕಿ ಉರಿಯುತ್ತಿರುವ ದೃಶ್ಯ ದೂರದಿಂದ ಗೋಚರಿಸುತ್ತಿತ್ತು. ದೂರದಲ್ಲಿ ಬೆಂಕಿಯು ರಾತ್ರಿ ವೇಳೆ ಲೈಟಿಂಗ್ ಅಳವಡಿಸಿದಂತೆ ಕಾಣ್ತಾ ಇತ್ತು. ಕಾಡ್ಗಿಚ್ಚು ಕಾಣಿಸಿಕೊಂಡ ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದರು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಚಾಮರಾಜನಗರ ಪಟ್ಟಣದ ಹೊರವಲಯದಲ್ಲಿರುವ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಕರಿವರದರಾಜ ಬೆಟ್ಟ ಹಾಗೂ ಎಡಬೆಟ್ಟ ನಡುವೆ ಇರುವ ಕಾಡಿನಲ್ಲಿ ರಾತ್ರಿ ವೇಳೆ ಕಾಡ್ಗಿಚ್ಚು ಕಾಣಿಸಿಕೊಂಡು 16 ಎಕರೆ ಕಾಡು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಚಾಮರಾಜನಗರದ ಆರ್ಟಿಒ ಕಚೇರಿಯ ಸಮೀಪ ಇರುವ ಕಾಡಿನಲ್ಲಿ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಬೆಟ್ಟದ ಮೇಲ್ಭಾಗದಿಂದ ತಳಭಾಗದ ತನಕ ಬೆಂಕಿ ಉರಿಯುತ್ತಿರುವ ದೃಶ್ಯ ದೂರದಿಂದ ಗೋಚರಿಸುತ್ತಿತ್ತು. ದೂರದಲ್ಲಿ ಬೆಂಕಿಯು ರಾತ್ರಿ ವೇಳೆ ಲೈಟಿಂಗ್ ಅಳವಡಿಸಿದಂತೆ ಕಾಣ್ತಾ ಇತ್ತು. ಕಾಡ್ಗಿಚ್ಚು ಕಾಣಿಸಿಕೊಂಡ ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದರು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಚಾಮರಾಜನಗರ ಪಟ್ಟಣದ ಹೊರವಲಯದಲ್ಲಿರುವ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಕರಿವರದರಾಜ ಬೆಟ್ಟ ಹಾಗೂ ಎಡಬೆಟ್ಟ ನಡುವೆ ಇರುವ ಕಾಡಿನಲ್ಲಿ ರಾತ್ರಿ ವೇಳೆ ಕಾಡ್ಗಿಚ್ಚು ಕಾಣಿಸಿಕೊಂಡು 16 ಎಕರೆ ಕಾಡು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಚಾಮರಾಜನಗರದ ಆರ್ಟಿಒ ಕಚೇರಿಯ ಸಮೀಪ ಇರುವ ಕಾಡಿನಲ್ಲಿ ರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಬೆಟ್ಟದ ಮೇಲ್ಭಾಗದಿಂದ ತಳಭಾಗದ ತನಕ ಬೆಂಕಿ ಉರಿಯುತ್ತಿರುವ ದೃಶ್ಯ ದೂರದಿಂದ ಗೋಚರಿಸುತ್ತಿತ್ತು. ದೂರದಲ್ಲಿ ಬೆಂಕಿಯು ರಾತ್ರಿ ವೇಳೆ ಲೈಟಿಂಗ್ ಅಳವಡಿಸಿದಂತೆ ಕಾಣ್ತಾ ಇತ್ತು. ಕಾಡ್ಗಿಚ್ಚು ಕಾಣಿಸಿಕೊಂಡ ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದರು.